ಬಿಜೆಪಿ ನಾಯಕರನ್ನ ಬೇದಿಗೆ ನಿಲ್ಲಿಸಿದಂತಹ ಸರ್ಕಾರ ನೀರು ನೆರಳಿಲ್ಲದೆ ನೆರಳಾಡುವಂತೆ ಮಾಡಿರುವಂತಹ ಸಿದ್ದು ಸರ್ಕಾರ, ಬಿಜೆಪಿ ಲೀಡರ್ಸ್ಗಳಿಗೆ ಬಂಗಲೆ ಕೊಡದೆ ಅನ್ಯಾಯ ಮಾಡಿದಂತಹ ಸರ್ಕಾರ. ಬಿಜೆಪಿ ನಾಯಕರನ್ನ ಬೇದಿಗೆ ನಿಲ್ಲಿಸಿದಂತಹ ಸರ್ಕಾರ, ನೀರು ನೆರಳಿಲ್ಲದೆ ನರಳಾಡುವಂತೆ ಮಾಡಿರುವಂತಹ ಸಿದ್ದು ಸರ್ಕಾರ, ಬಿಜೆಪಿ ಲೀಡರ್ಗಳಿಗೆ ಬಂಗಲೆ ಕೊಡದೆ ಅನ್ಯಾಯ ಮಾಡಿರುವಂತಹ ಸರ್ಕಾರ. ಮುಖ್ಯ ಕಾರ್ಯದರ್ಶಿಗೆ 100 ಪತ್ರ ಬರೆದ್ರೂ ಕೂಡ ನೋ ಯೂಸ್, ಶಿಷ್ಟಾಚಾರ ಪಾಲನೆ ಮಾಡಿರುವಂತಹ ರಾಜ್ಯ ಸರ್ಕಾರ. ವಿಪಕ್ಷ ನಾಯಕ ಛೀಮಾರಿ ನಾರಾಯಣ ಸ್ವಾಮಿ ಕೈ ಸರ್ಕಾರದ ವಿರುದ್ಧ ಸಿಡಿಮಿಡಿ. ಅಶೋಕ್ಗೂ ಕೂಡ ಮನೆ ಇಲ್ಲ, ಛಲವಾದಿಗೂ ಕೂಡ ಮನೆ ಕೊಟ್ಟಿಲ್ಲ. ಬಿಜೆಪಿ ನಾಯಕರಿಗೆ ಸರ್ಕಾರಿ ಮನೆ ಕೊಡದೆ ಸತಾಯಿಸ್ತಾ ಇರುವಂತಹ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ. ವೀಕ್ಷಕರೇ, ಏನ್ ನಿವೇಶನ ಮನೆ ಕೊಡಬೇಕಿತ್ತು ಆ ಒಂದು ಮನೆಯನ್ನ ಕೊಟ್ಟಿಲ್ಲ. ಈ ಒಂದು ಕಾರಣಕ್ಕಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಒಂದಿಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ನಾಯಕರನ್ನ ಬೀದಿಗೆ ನಿಲ್ಲುವಂತಹ ಪರಿಸ್ಥಿತಿಗೆ ತಂದೊಡ್ಡಿರುವಂತಹ ಕೈ ಸರ್ಕಾರ, ನೀರು ನೆರಳಿಲ್ಲದೆ ನರಳಾಡುವಂತೆ ಮಾಡಿರುವಂತಹ ಸಿದ್ದು ಸರ್ಕಾರ, ಬಿಜೆಪಿ ಲೀಡರ್ಗಳಿಗೆ ಬಂಗಲೆಯನ್ನ ಕೊಡದೆ ಅನ್ಯಾಯ ಮಾಡ್ತಾ ಇದೆ ಎನ್ನುವಂತಹ ದೂರು. ಮುಖ್ಯ ಕಾರ್ಯದರ್ಶಿಗೂ ಕೂಡ 100 ಪತ್ರವನ್ನ ಬರೆದ್ರೂ ಕೂಡ ನೋ ಯೂಸ್, ಶಿಷ್ಟಾಚಾರ ಪಾಲನೆ ಮಾಡಿರುವಂತಹ ಸರ್ಕಾರ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರು. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಅವ್ರು ಹೇಳಿದಿಷ್ಟೇ, ನೀರು ನೆರಳು ಕೂಡ ಕೊಟ್ಟಿಲ್ಲ, ನೀಡಿಲ್ಲ. ಮುಖ್ಯ ಕಾರ್ಯದರ್ಶಿಗೆ 100 ಪತ್ರವನ್ನ ಕೂಡ ಬರೆದ್ರು ನೋ ಯೂಸ್ ಎನ್ನುವಂತಹ ಮಾತನ್ನು ಕೂಡ ಅವ್ರು ಆಡಿರುವಂತದ್ದು. ಅಶೋಕ್ಗೂ ಕೂಡ ಮನೆಯನ್ನ ಕೊಡ್ಲೇ ಇಲ್ಲ, ಛಲವಾದಿ ನಾರಾಯಣ ಸ್ವಾಮಿಗೂ ಕೂಡ ಮನೆಯನ್ನ ಕೊಟ್ಟಿಲ್ಲ. ಬಿಜೆಪಿ ನಾಯಕರಿಗೆ ಸರ್ಕಾರಿ ಮನೆ ಕೊಡದೆ ಸತಾಯಿಸಿರುವಂತಹ ಸರ್ಕಾರದ ಮೇಲೆ ಭುಗಿಲೆದ್ದಂತಹ ಆಕ್ರೋಶ. ವೀಕ್ಷಕರೇ, ಸಿದ್ದರಾಮಯ್ಯ ಸರ್ಕಾರ ಎಂತ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾರಿಗೂ ಕೂಡ. ಯಾಕೆ ಬಿಜೆಪಿ ಅವರಿಗೆ ಈ ರೀತಿಯಾದ ಅನ್ಯಾಯವನ್ನ ಮಾಡ್ತಾ ಇದೆ ಸಿದ್ದು ಸರ್ಕಾರ ಎನ್ನುವಂಥದ್ದು, ಅವರಿಗೆ ಮನೆಯನ್ನ ಕೊಡದೆ ಯಾಕೆ ಸತಾಯಿಸ್ತಾ ಇದೆ ಸಿದ್ದು ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. 100 ಸಲ ಪತ್ರವನ್ನ ಬರೆದ್ರೂ ಕೂಡ ನೋ ಯೂಸ್. ಸಿದ್ದು ಸರ್ಕಾರ ಅಂತದೇನು ಮಾಡ್ತಾ ಇದೆ? ಛಲವಾದಿ ನಾರಾಯಣ ಸ್ವಾಮಿಗೂ ಹಾಗೂ ಅಶೋಕ್ ಅವರಿಗೂ ಮನೆಯನ್ನ ನೀಡದೆ ಅದು ಯಾವ ರೀತಿಯಾಗಿ ನಡೆದುಕೊಳ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಿದ್ದು, 100 ಸಲ ಪತ್ರವನ್ನ ಬರೆದಿದ್ದೇವೆ ಆದ್ರೂ ಕೂಡ ನೋ ಯೂಸ್ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.